ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ಟ್ವಿಸ್ಟ್ ಇದೆ ಇಲ್ಲಿ ನಿಜವಾಗ್ಲೂ. ಹಾಗಾದರೆ ಭೂಮಿಗೆ ಶ್ರವಣ್ ಮತ್ತು ಶಾರದಮ್ಮ ಅದೆಂಥ ಆಫರ್ ಕೊಟ್ಟಿದ್ದಾರೆ, ಎತ್ತು ಮಗಳಿಗೇನೆ ಇಂಥ ಒಂದು ಆಫರಾ? ನಿಜಕ್ಕೂ ತುಂಬ ರೋಚಕವಾಗಿದೆ ಕತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದು ಕನಸಾ ನಿಜನಾ? ವಿಡಿಯೋನ ಸ್ಕಿಪ್ ಮಾಡಬೇಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಸಂಚಿಕೆ ಆರಂಭದಲ್ಲಿ ಭೂಮಿನ ಕಾಪಾಡಿ ಕರ್ಕೊಂಡು ಬರ್ತಾರೆ. ಅವ್ರಿಗೆಲ್ಲ ಮೈಮೇಲೆಲ್ಲ ಗಾಯಗಳಾಗಿರುತ್ತೆ. ಅದನ್ನ ನೋಡ್ಬಿಟ್ಟು ಭೂಮಿ ಅದಕ್ಕೆಲ್ಲ ಏನಂದ್ರೆ ಆಯಿಂಟ್ಮೆಂಟ್ ಹಚ್ತಾ ಇರ್ತಾಳೆ. ನಮ್ಮ ಸತ್ಯಣ್ಣ ಹೇಳ್ತಾರೆ, ನೀವಿಬ್ಬರನ್ನ ಒಂದು ಮಾಡಬೇಕು ಅಂತ ನಮ್ಮ ಮನೆಯವರೆಲ್ಲ ಪ್ರಯತ್ನ ಪಡ್ತಾ ಇದ್ವಿ, ಆದರೂ ಕೂಡ ನೀವು ಒಂದಾಗಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ. ಆದರೆ ನೋಡು, ಅವಳಿಗೆ ನೋವಾದರೆ ನೀನು ಇಷ್ಟು ನಿನ್ನ ಪ್ರಾಣನೇ ಪಣಕ್ಕಿಟ್ಟು ಕಾಪಾಡ್ತೀಯ. ನಿಮಗೇನಾದರೂ ಆದರೆ ಅವಳು ತನ್ನ ಜೀವನೇ ಹೋಯ್ತು ಅನ್ನಂಗೆ ಆಡ್ತಾಳೆ. ನಿಮಗೆ ಯಾವಾಗ ಪ್ರೀತಿ ಅರ್ಥ ಆಗುತ್ತೋ ಏನೋ ದೇವರೇ ಬಲ್ಲ. ಈಗ ಎಲ್ಲರೂ ಹೇಳೋದಂತೂ ಹೇಳಿದಾಯಿತು, ಮುಗ್ದಾಯಿತು. ಈಗ ನಿಮ್ಮ ಪ್ರೀತಿನ ನೀವೇ ಅರ್ಥ ಮಾಡ್ಕೋಬೇಕು ಅಂತ ಸತ್ಯಣ್ಣ ಅಲ್ಲಿಂದ ಹೇಳಿ ಹೋಗ್ತಾರೆ. ಇನ್ನು ಸಂಗೀತ ಕೂಡ ಮಾತಾಡುವ ಮಧ್ಯದಲ್ಲಿ ಬಂದ್ಬಿಡ್ತಾರೆ. ಓ ಸಂಗೀತಮ್ಮ ಬಂದರು ಅಂತ ಹೇಳ್ಬಿಟ್ಟು, ಅಜಿತಾ ಭೂಮಿ ಅಂತ ಬರ್ತಾರೆ. ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು, ಗಾಯ ಆಗಿರೋದು ಗೊತ್ತಾಗಬಾರ್ದು ಅಂತ ಹೇಳಿ, ಅಮ್ಮ ನೀನೇನು ಇಷ್ಟದಲ್ಲಿ ಅಂದ ತಕ್ಷಣ, ಅಯ್ಯೋ ನಿಮ್ಮ ಜೊತೆ ಮಾತಾಡಬೇಕು ಅನಿಸ್ತು ಕಣೋ, ಅದಕ್ಕೆ ಬಂದೆ ಅಂತ ಬರ್ತಾರೆ. ಅಯ್ಯೋ ಸಂಗೀತಮ್ಮ ನೋಡಿ, ನನ್ನ ಸಾಹೇಬ್ರ ಹತ್ರ ಮಾತಾಡ್ತಾ ಶಾರದಮ್ಮನ ಮಾತಾಡ್ಸ್ಕೊಂಡೇ ಬರಲಿಲ್ಲ. ನಾನು ಹೋಗಿ ಶಾರದಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಅತ್ತೆ ಅಂತ ಹೇಳ್ತಾಳೆ. ಸರಿ ಭೂಮಿ ಹೋಗು, ನಾನು ಅಜಿತ್ ಹತ್ರ ಮಾತಾಡ್ತಾ ಇರ್ತೀನಿ ಅಂತ ಸಂಗೀತ ಕೂಡ ಹೇಳ್ತಾರೆ. ಸೊ ಹೀಗೆ ಮಾತಾಡ್ತಾ ಕೂತಾಗ ಅಲ್ಲಿಗೆ ಹೋಗ್ತಾಳೆ. ಶಾರದಮ್ಮ ಹೇಗೋಯ್ತು ಇವತ್ತಿನ ದಿನ? ನಾನಿಲ್ಲ ಅಂತ ನನ್ನ ಮಿಸ್ ಮಾಡ್ಕೊಂಡ್ರಾ, ಊಟ ಮಾಡಿದ್ರಾ ಅಂತ ಕೇಳಿದ ತಕ್ಷಣ, ಭೂಮಿ ನೀನು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾರೆ ಶಾರದಮ್ಮ. ಭೂಮಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಏನಿದು ಶಾರದಮ್ಮ, ನೀವು ಮಾತಾಡ್ತಾ ಇದ್ದೀರಾ, ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ತಾಳೆ. ಹೌದು, ನೀನು ನನ್ನ ಜೊತೆನೇ ಇರಬೇಕು, ನಾನು ನಿಮ್ಮ ಜೊತೆನೇ ಇರ್ತೀನಿ ಶಾರದಮ್ಮ, ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತೀನಿ? ನೀವು ಯಾವಾಗಲೂ ಖುಷಿಯಾಗಿ ಊಟ ಮಾಡಿಕೊಂಡು ಆರಾಮಾಗಿರಬೇಕು, ನಾನು ನಿಮ್ಮ ಮಗಳಾಗೇ ಇರ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಶ್ರವಣ್ ಕೂಡ ಬರ್ತಾರೆ. ಹೌದು ಭೂಮಿ, ನಿಜವಾಗ್ಲೂ ನೀನು ನಮ್ಮ ಮಗಳಾಗೇ ಇರಬೇಕು, ನೀವು ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂದ ತಕ್ಷಣ, ಏನು ಸಾಹೇಬ್ರೆ ನೀವು ಕೂಡ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ, ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಕೇಳ್ತಾಳೆ. ನೋಡು, ನೀನು ಬಂದಮೇಲೆ ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆನೇ ಆಗಿದೆ. ನನ್ನ ಶಾರದಾ ಇವತ್ತು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣನೇ ನೀನು ಭೂಮಿ. ಸೊ ಹಾಗಾಗಿ ನೀನು ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿ ಕೂಡ ಬಂದು ಅದೇ ಮಾತಾ ಹೇಳ್ತಾರೆ. ನೀನು ನನ್ನ ಜೊತೆನೇ ಇರಬೇಕು ಅಂದಾಗ, ಸಾಹೇಬ್ರೆ ನೀವು ಯಾಕೆ ಮಾತಾಡ್ತಾ ಇದ್ದೀರಾ, ನಾನು ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅಲ್ಲ ಭೂಮಿ, ಅದು ನೋಡು, ಜೀವನದಲ್ಲಿ ಏನೇ ನಡೆದಿರಲಿ ನಮಗೆ ಮನಸ್ವಿನಿ ಸಿಗ್ತಾಳೋ ಬಿಡ್ತಾಳೋ ನನಗೆ ಗೊತ್ತಿಲ್ಲ, ನನ್ನ ಶಾರದಾ ಅಂತೂ ನನಗೆ ಸಿಕ್ಕಾಗಿದೆ, ನೀನೇ ನನ್ನ ಮಗಳು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ದಯವಿಟ್ಟು ನೀವು ನಮ್ಮ ಜೊತೆನೇ ಇರಬೇಕು, ನನ್ನ ಮಗಳಾಗಿ ಅಂತ ಹೇಳ್ತಾರೆ. ಸಾಹೇಬ್ರೆ ಏನು ಹೇಳ್ತಿದ್ದೀರಾ ನೀವು? ಹೌದು ಭೂಮಿ, ನೀನೇ ನನ್ನ ಮಗಳು ಮನಸ್ವಿನಿಯಾಗಿ ನನ್ನ ಮತ್ತೆ ಶಾರದನ ಮಗಳಾಗಿರ್ಬೇಕು ಅಂದ ತಕ್ಷಣ ಶಾರದಾ ಕೂಡ, ಹೌದು ಭೂಮಿ ನೀನೇ ನನ್ನ ಮಗಳು ಅಂದ ತಕ್ಷಣ, ಶಾರದಮ್ಮ ನೀವು ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಅಂದರೆ ಶಾರದಾ ಕೂಡ ಇಲ್ಲಿ ಮಾತಾಡೋಕ್ಕೆ ಶುರು ಮಾಡಿರ್ತಾರೆ. ಶ್ರವಣಗಂತೂ ಫುಲ್ ಖುಷಿಯಾಗಿರುತ್ತೆ, ನನ್ನ ಶಾರದಾ ಮಾತಾಡ್ತಿದ್ದಾಳೆ ಅಂತ. ಹೇಳು ಭೂಮಿ, ಈ ಮನೆಗೆ ಸಂಬಂಧಪಟ್ಟವಳಲ್ಲ ನೀನು ಅಂತ ಯಾರು ಅನ್ಬಾರ್ದು, ಯಾರು ಏನಾದರೂ ಅಂದ್ಕೊಳ್ಳಿ, ನೀನು ನಮ್ಮ ಮಗಳಾಗಿ ನಮ್ಮ ಜೊತೆ ಇರ್ತೀಯಾ ಅಂತ ಕೇಳ್ತಾರೆ. ಫುಲ್ ಖುಷಿ ಆಗ್ಬಿಡುತ್ತೆ ಶಾರದನಿಗೆ. ಸೊ ಆ ಖುಷಿಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗದೆ, ಸಾಹೇಬ್ರೆ ನನಗೊಂದು ಸ್ವಲ್ಪ ಟೈಮ್ ಕೊಡ್ತೀರಾ, ಅದು ಹೇಗಾಗುತ್ತೆ ನಾನು ಈ ಮನೇಲಿ ಇರೋಕ್ಕೆ ಅಂತ ಯೋಚನೆ ಯೋಚನೆ ಮಾಡ್ತಾಳೆ. ಹೌದು, ನಾನು ಈ ಮನೇಲಿ ಇದ್ದರೆ ಚೆನ್ನಾಗಿರುತ್ತಲ್ಲ, ನಾನು ಸಾಹೇಬ್ರು ಹೆಂಡತಿಯಾಗಿ ಕಾಂಟ್ರಾಕ್ಟ್ ಮದುವೆಯಾಗಿ ಅದು ಇದಾಗೋಕ್ಕಿಂತ ಇವ್ರ ಮಗಳಾಗಿದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಭೂಮಿ ಯೋಚನೆ ಮಾಡಿ, ಸಾಹೇಬ್ರೆ ಅಂತ ಸಾಹೇಬ್ರನ್ನ ಕರೆಯೋಕ್ಕೆ ಹೋಗ್ತಾಳೆ. ಕರ್ಕೊಂಡು ಬರ್ತಾಳೆ. ಅದು ನಾನು, ಸಾಹೇಬ್ರೆ ನೀವು ಹೇಳಿದ್ದಕ್ಕೆ ನನಗೆ ಒಪ್ಪಿಗೆ ಇದೆ, ನಾನು ನಿಮ್ಮ ಮಗಳಾಗಿ ಇದೇ ಮನೇಲಿ ಇರ್ತೀನಿ ಅಂತ ಭೂಮಿ ಹೇಳ್ತಾಳೆ. ಏನಿದು ನನಗೇನು ಅರ್ಥ ಆಗ್ತಿಲ್ಲ ಅಂದ ತಕ್ಷಣ, ನಾನೇ ಭೂಮಿಗೆ ಈ ರೀತಿ ಹೇಳ್ದೆ, ನನ್ನ ಮಗಳಾಗಿರಬೇಕು ಭೂಮಿ, ಇವಳನ್ನೇ ನಾವು ಮನಸ್ವಿನಿ ಅಂತ ನಂಬ್ಕೊಂಡಿದ್ದೀವಿ ಅಂತ. ಶಾರದತೆ ನೀವು ಮಾತಾಡ್ತಾ ಇದ್ದೀರಾ? ಹೌದು ಅಂತ ಹೇಳ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ ಶಾರದಾ ಮಾತಾಡೋದು ನೋಡಿ. ಸೊ ಆಗ ಸಂಗೀತ ಕೂಡ ಒಳ್ಳೆ ನಿರ್ಧಾರ ಮಾಡಿದೆಯಾ ಶ್ರವಣ ಅಂತ ಹೇಳಿ ಖುಷಿ ಪಡ್ತಾರೆ. ಇನ್ನು ಅಜಿತ್ ಇದ್ದವ್ರು, ಮಾವ ಯಾಕೆ ಈಗ ಸಡನ್ನಾಗಿ ಈ ಡಿಸಿಷನನ್ನು ತೊಗೊಂಡ್ರಿ ಅಂದ ತಕ್ಷಣ, ನನಗೆ ತುಂಬ ಖುಷಿ ಇದೆ ಅಜಿತಾ, ಭೂಮಿ ನನ್ನ ಮಗಳಾಗಿರೋದಕ್ಕೆ ನನಗೂ ಮತ್ತು ಶಾರದನಿಗೆ ಇಬ್ಬರಿಗೂ ಒಪ್ಪಿಗೆ ಇದೆ, ಇಬ್ಬರಿಗೂ ಖುಷಿ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಇದು ನಿಜನಾ ಕನಸ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸದ್ಯಕ್ಕಂತೂ ಭೂಮಿನೇ ಮನಸ್ವಿನಿಯನ್ನಾಗಿ ಸ್ವಂತ ಮಗಳನ್ನೇ ಮತ್ತೆ ಮಗಳನ್ನಾಗಿ ಮಾಡ್ಕೊಳ್ಳೋಕ್ಕೆ ಗಂಡ ಹೆಂಡತಿ ನಿರ್ಧಾರ ಮಾಡಿದ್ದಾರೆ. ಈ ನಿರ್ಧಾರಕ್ಕೆ ಅಜಿತ್ ಏನಾದರೂ ಅಪೋಸ್ ಮಾಡ್ತಾರಾ? ಭೂಮಿ ನಿಜವಾಗ್ಲೂ ಅವ್ರ ಮಗಳಾಗೆ ಉಳಿತಾಳ? ಏನಾಗ್ಬೋದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್, ಬಾಯ್.